ಬೆಳಗ್ಗೆ 7:30 ಎದ್ದು ಪಿ ಜಿಲಿ ರೆಡಿ ಆಗಿ ಆಫೀಸ್ ಟೈಮ್ ಆಯಿತು. ಅಲ್ಲಿಂದ ಲಿಫ್ಟ್ ಲಾಕ್ ಆಗಿತ್ತು. ಅಲ್ಲಿಂದ ಬೈ ವಾಕ್ ಗ್ರೌಂಡ್ ಫ್ಲೋರ್ ಹೋದೆ. ಅಷ್ಟು ಟೈಮ್ ಆಗಿತ್ತು. ಹಂಗೆ ಈಚೆ ಒಂದು ರೌಂಡ್ ನೋಡಿಕೊಂಡು ಚಿತ್ರಾನ್ನ ಮತ್ತು ಚಪಾತಿ ಹತ್ರ ನಾನು ಚಿತ್ರಾನ್ನ ಎತ್ಕೊಂಡು ತಿಂದ್ಕೊಂಡು ಅಲ್ಲಿ ನಡ್ಕೋದೆ ಬಿಡಿ ಅಂಡರ್ ಪಾಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಅಲ್ಲಿಂದ ಕೊಂಡಪ್ಪನಗರ ಹಿಡ್ಕೊಂಡು ನೈಸ್ ರೋಡು ನಡ್ಕೊಂಡು ನಮ್ಮ ಆಫೀಸ್ ಡೋರ್ ಓಪನ್ ಮಾಡಿದೆ. ಅಲ್ಲಿ ಚಾರ್ಜಿಂಗ್ ಆಗಿದೆ ಸೆಲ್ಲು, ಅದನ್ನು ರಿಮೂವ್ ಮಾಡಿ ನಂತರ ಟೀ ಟೈಮ್ ಆಯಿತು. ಟೀ ಕುಡ್ಕೊಂಡು 10:00 ಓಕೆ. ಅಲ್ಲಿಂದ ಮಧ್ಯಾಹ್ನ ಹಂಚಲಾಕ ಚಪಾತಿ ತಿನ್ಕೊಂಡು ನೆಕ್ಸ್ಟ್ 4 ಗಂಟೆಗೆ ಟೀ ಟೈಮ್ ಆಯ್ತಿರ ಟೀ ಕುಡ್ದು ಅಲ್ಲಿ ನಮ್ಮ ಹುಡುಗ ಹಾಕುತ್ತಲ್ಲ ಫುಲ್ಲರು ಸೀಲಿ ಅಂದ ಎಲೆಕ್ಟ್ರಾನಿಸಿಟಿ ಬಿಡ್ತೀನಿ ಬಾ ಅಂದ. ಅವನ ಜೊತೆ ನಾನು ಹೋದೆ, ಎಲೆಕ್ಟ್ರಾನಿಸಿಟಿ ಕಡೆ ಹೋದೆ. ಫುಲ್ಲು ನೈಸ್ ರೋಡು ಸಿಕ್ತು. ಫುಲ್ಲು ಟಾಪ್ ಸ್ಪೀಡ್ ಆಯಿತು. ನನ್ನ ಸ್ಲೋ ಹೋಗೋನು ಕೇಳೋಣ ನಮ್ಮ ಅಂತ ಏನು ನೋಡೋಕ್ಕಲ್ಲ, ಏನು ಮಾಡೋಕ್ಕಾಗತ್ತೆ ನಡಿ ಮಚ್ಚ ಕರ್ಕೊಂಡದ. ಅಲ್ಲಿಂದ ಎಲೆಕ್ಟ್ರಾನಿಸಿಟಿ ಸಿಕ್ತು. ಹಾಗೆ ಒಂದು ½ ಆನ್ ಅವರ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಗೋಲ್ಡ್ ಟಿಕೆಟ್ ತಗೊಂಡು ಮತ್ತೆ ನಮ್ಮ ಪೇಜಿಗೆ ಬಂದೆ. ಊಟ ಟೈಮ್ ಆಗಿದ್ದು ತಿರ್ಗಾಲ ಮತ್ತು ರಾತ್ರಿ ಊಟ ಟೈಮ್ ನಾರ್ಮಲ್ಲ ನಮ್ಮ ತಿರ್ಗಾ ಆಡ್ಕೊಂಡು ಊಟ ಟೈಮಲ್ಲಿ ಹೋದೆ. ಅಲ್ಲಿ ಪಲಾವ್ ರೆಡಿ ಆಗಿತ್ತು. ಊಟ ಮಾಡಿಕೊಂಡು ಅಲ್ಲಿ ನಾನು SFS ಗ್ರೌಂಡ್ ನಡೀತಾರ ಫಂಕ್ಷನ್ಗೆ ಹೋದೆ. ಕಾರ್ಮಿಕ ಸಂಘದ IAC ಇದ್ದರು. ಫಂಕ್ಷನ್ ಹೋದೆ. ಫುಲ್ಲು ಗಿಚ್ಚಿಲಿ ರೆಡಿ ಮಾಡಿದರು. ಅಲ್ಲಿಂದ ಅದೇ ಟೈಮ್ಗೆ ಕೃತಿ ಭಟ್, ಚಿತ್ರಾ ಮೇಡಮ್, ದರ್ಶನ್, ಕಂಬದ ರಂಗಯ್ಯ, ಶ್ರೀ ಹರ್ಷ, ಲಕ್ಷ್ಮಿ ಮೇಡಮ್ ಇನ್ನು ಹಲವಾರು ಗಾಯಕರು ತಮ್ಮ ಸಾಂಗನ್ನು ಹೇಳ್ತಾಯಿದ್ರು. ನಾನು ಕೇಳ್ಕೊಂಡಿದ್ದೆ. ಫಂಕ್ಷನ್ ಮುಗಿಯೋದಕ್ಕೆ ರಾತ್ರಿ 11:50 ಫುಲ್ ಕೇಳ್ಕೊಂಡು ಲಾಸ್ಟಾಗಿ ಚಿತ್ರಾ ಮೇಡಮ್ ಅವರು ಸಾಂಗ್ ಹೇಳಿದ್ರು. ಸಾಂಗ್ ಕೇಳೋಕ್ಕೆ ಥ್ಯಾಂಕ್ ಯು.